ಧನಸ್ಸು ರಾಶಿ. ನೋಡಿ ಮೇಡಮ್ನವರು, ಈ ಯುಗಾದಿ ಹಬ್ಬದ ವಿಶೇಷತೆ ಧನುರಾಶಿಯವರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಸಹ ಇವರಿಗೆ ಮಿಶ್ರ ಫಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ 4ನೇ ಶನಿ, ಅರ್ಧ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, 4ನೇ ಮನೆ. ಸ್ವಲ್ಪ ಹುಷಾರಾಗಿರಬೇಕು. ಮಿಶ್ರ ಫಲ ಕುಟುಂಬದಲ್ಲಿ, ಗುರುಗಳ ಆಶೀರ್ವಾದ, ಆರೋಗ್ಯ ಮತ್ತು ಇವರಿಗೆ ಕಾಲು ನೋವು ಬರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕು. ಎಳುವಿಸ್ಕೊಂಡ್ಬಿಡ್ತಾರೆ ಅಥವಾ ಸ್ಕಿಡ್ಡಾಗಿ ಬಿದ್ದು ಬಿಡ್ತಾರೆ ಅಥವಾ ನಾನಾ ರೀತಿ ತೊಂದರೆಗಳು ಅನುಭವಿಸ್ತಕ್ಕಂಥದ್ದಿದೆ. ಸ್ವಲ್ಪ ಹುಷಾರಾಗಿದ್ದರೆ ಎಚ್ಚೆತ್ಕೋಬೋದು. ನೋಡಿ, 3ನೇ ಬುಧ ಬಂದು ಬುದ್ಧಿ ಕ್ಲೇಶ, ಸ್ವಲ್ಪ ತಲೆ ಕೆಡಿಸ್ತಾನೆ. 3ನೇ ರಾಹು ಹಣಕಾಸು ವ್ಯವಸ್ಥೆ ಮಾಡಿಕೊಡ್ತಾನೆ. 4ನೇ ರವಿ ಶತ್ರು ಭಯ, 4ನೇ ಕುಜ ವಿರೋಧ, 4ನೇ ಶನಿ ಭಯ. ನಾನು ಹೇಳಿದೆ ನಿಮಗೆ ಕುಟುಂಬ ಸ್ಥಾನ ಅಂತ. ಭಯ, ಕಾರ್ಯ ನಷ್ಟ. ಸ್ವಲ್ಪ ಆಂಜನೇಯನ ಮೊರೆ ಹೋಗಬೇಕು ಇವರು, ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕು. 5ರಲ್ಲಿ ಶುಕ್ರ ದ್ರವ್ಯ ಲಾಭ, ಅಂದರೆ ಹಣಕಾಸಿನ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. 7ರಲ್ಲಿ ಕೇತು, ಸ್ವಲ್ಪ ಭಯ ಕಲಹ, ಗಣಪತಿನ ಸ್ವಲ್ಪ ಆರಾಧನೆ ಮಾಡಬೇಕು. 8ರಲ್ಲಿ ಚಂದ್ರ ರೋಗ ವೃದ್ಧಿ ಸ್ವಲ್ಪ, ಏಕೆಂದರೆ ಸೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಚಂದ್ರ ಕೊಡ್ತಕ್ಕಂಥದ್ದು. ಇವ್ರದ್ದು ನೋಡಿ, ಮೂಲ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, 1ನೇ ಪಾದ ಧನುರಾಶಿ ಆಗ್ತಕ್ಕಂಥದ್ದು. ಇವರಿಗೆ ಈ ಥರ ಇದೆಯಮ್ಮ ಈ ವರ್ಷದ ಫಲ, ಯುಗಾದಿ ಫಲ ಚೆನ್ನಾಗಿದೆ. ಪರಿಹಾರ ಅಮ್ಮ, ಇವ್ರಿಗೆ ನೋಡಿ, ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತು ಮೇ ಗುರುಹು ಓಂ ಬೃಹಸ್ಪತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ಇವರಿಗೆ ಸ್ವಲ್ಪ ಶನಿ ಚೆನ್ನಾಗಿಲ್ಲ, ಒಂದು 2.5 ವರ್ಷಗಳ ಕಾಲ. ಏಕೆ ಅಂತಂದರೆ ಏನಾಗುತ್ತೆ ಅಂದರೆ ಇವರಿಗೆ ಅರ್ಧಾಷ್ಟಮ ಶನಿ, ತಂದೆ ತಾಯಿಗಳು ಸ್ವಲ್ಪ ಆರೋಗ್ಯ ಕೆಡಿಸುತ್ತೆ. ಪಂಚಮ ಶನಿ ಇರೋದ್ರಿಂದ ಇವರಿಗೆ ಒಂದು 5 ವರ್ಷಗಳ ಕಾಲ ತೊಂದರೆ ಇದೆ. ಸ್ವಲ್ಪ ಎಳ್ಳು ದಾನ, ಪ್ರತಿ ಶನಿವಾರ ಎಳ್ಳು ದಾನ ಮಾಡಬೇಕಾಗತ್ತೆ. ಒಂಥರ ಈ ಗೋಮೇಧಿಕ ಬಟ್ಟೆ ಬರುತ್ತೆ ನಿಮಗೆ, ಕಲರ್ ಆಗಿರುತ್ತೆ. ಅದರಲ್ಲಿ ಎಳ್ಳು, ಉದ್ದು ಮತ್ತು ಹುರುಳಿ ಹಾಕಿಬಿಟ್ಟು 3 ಲವಂಗ, 1 ಕುಂಬಳಕಾಯಿ, ಬೂದುಗುಂಬಳಕಾಯಿ ಪೀಸ್ ಬರುತ್ತೆ, ಒಂದೇ ಒಂದು ಕಾಯಲ್ಲ, ಒಂದು ಪೀಸ್ ಹಚ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಒಂದು 11 ಪಚ್ಚ ಕರ್ಪೂರ ಹಾಕಿಬಿಟ್ಟು, ಏಕೆಂದರೆ ಶನಿ ದೋಷ ನಿವಾರಣೆ ಆಗಬೇಕಾದ್ರೆ 11 ಪಚ್ಚ ಕರ್ಪೂರ ಹಾಕಿಬಿಟ್ಟು ಅದರಲ್ಲಿ ಆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ ಒಂದು 11 ರೂಪಾಯಿ ದಕ್ಷಿಣೆ ಇಟ್ಟು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಒಳ್ಳೆ ಗುರುಗಳು ಯಾರು ಇರ್ತಾರೋ ಅವ್ರಿಗೆ ಹೋಗ್ಬಿಟ್ಟು ಆ ದಕ್ಷಿಣೆ ಸಮೇತ ಕೊಟ್ಟು ಬಂದರೆ ತುಂಬ ಒಳ್ಳೆ ಫಲ ಇದೆಯಮ್ಮ, ಅನುಕೂಲ ಆಗುತ್ತೆ. ಮತ್ತು ನೋಡಿ, ಶುಭವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಈ 4 ವಾರಗಳು ಸಹ ಅವರಿಗೆ ಲಕ್ಕಿ ವಾರ ಅಂತ ಹೇಳಬೇಕಾಗತ್ತೆ. ಶುಭವರ್ಣ ಹಳದಿ, ಕೆಂಪು ಮತ್ತು ಕೇಸರಿ, ತಾಮ್ರ. ಶುಭ ದಿಕ್ಕು ಬಂದು ಇವರಿಗೆ ಈಶಾನ್ಯ. ಶುಭ ಸಂಖ್ಯೆ ಬಂದು 1, 3, 8, 9. ಶುಭ ದಿನಾಂಕ ಬಂದು 3, 9, 12, 18, 21, 27, 30. ಈ ತಾರೀಕುಗಳಲ್ಲಿ ಇವರು ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತೆ.